ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸದ್ಯದಲ್ಲೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಚುನಾವಣೆ ಫಲಿತಾಂಶದ ನಂತರ ನಿಗಮ ಮಂಡಳಿಗಳಿಗೂ ನೇಮಕ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕಟ. ಕಳಪೆ ಗುಣಮಟ್ಟದ ಆಹಾರ ಪದಾರ್ಥ ಮಾರಾಟ ಮಾಡಿರಿ ಹುಷಾರ್, ವ್ಯಾಪಾರಿಗಳಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಖಡಕ್ ಎಚ್ಚರಿಕೆ. ಚೈತ್ರದ ಪ್ರೇಮಾಂಜಲಿ ಖ್ಯಾತಿಯ ನಟ ರಘುವೀರ್ ನಿಧನ, ಸಹಸ್ರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ. ಆಂಧ್ರಪ್ರದೇಶದ ಮಾಜಿ ಸಿಎಂ ಜನಾರ್ದನ ರೆಡ್ಡಿ ಅನಾರೋಗ್ಯದಿಂದ ನಿಧನ. ವಾರ್ತೆಗಳ ವಿವರ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯನ್ನು ಶೀಘ್ರವೇ ಮಾಡಲಾಗುವುದು. ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾದ ನಂತರ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ಸಂಪುಟ ವಿಸ್ತರಣೆ ಹಾಗೂ ಕೆಲ ಸಚಿವರ ಬದಲಾವಣೆಯ ಬಗ್ಗೆ ಹಲವು ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ. ಆದರೆ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಈ ಬಗ್ಗೆ ಹೆಚ್ಚಿಗೆ ಮಾತನಾಡಲು ಇಚ್ಛಿಸುವುದಿಲ್ಲ. ಒಂದು ವೇಳೆ ಸಂಪುಟ ವಿಸ್ತರಣೆ ಮಾಡುವ ಅವಶ್ಯಕತೆ ಒದಗಿ ಬಂದರೆ ಹೈಕಮಾಂಡ್ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲೆಗೆ 516 ಕೋಟಿ ರೂಪಾಯಿಗಳನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಜಿಲ್ಲೆಯಲ್ಲಿ 1250ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕಂಡುಬಂದಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಈ ಹಣವನ್ನು ಮೀಸಲಿಡಲಾಗಿದೆ ಎಂದರು. ಮುಂದಿನ ಕೆಲವು ದಿನಗಳಲ್ಲಿ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು, ಈ ಸಂಬಂಧ ಆಯಾ ಜಿಲ್ಲೆಗಳ ಮುಖಂಡರೊಂದಿಗೆ ಚರ್ಚೆ ನಡೆಸಲಾಗಿದೆ. ಚುನಾವಣಾ ಫಲಿತಾಂಶ ಪ್ರಕಟವಾದ ನಂತರ ಈ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳುತ್ತೇನೆ. ವಿನಾಕಾರಣ ವಿವಾದ ಸೃಷ್ಟಿಸುವ ಅಗತ್ಯವಿಲ್ಲ ಎಂದು ಹೇಳಿದರು. ನಂತರ ಅವರು ತಮ್ಮ ಮನೆಯ ಮುಂದೆ ಜಮಾಯಿಸಿದ್ದ ಸಾರ್ವಜನಿಕರುಗಳಿಂದ ಅಹವಾಲುಗಳನ್ನು ಸ್ವೀಕರಿಸಿ, ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಈಗ ಏನನ್ನೂ ಹೇಳುವುದಿಲ್ಲ, ಫಲಿತಾಂಶ ಬಂದ ನಂತರ ಸೂಕ್ತ ಪರಿಹಾರ ಒದಗಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಆಹಾರ ಪದಾರ್ಥಗಳ ವಹಿವಾಟು ನಡೆಸುವ ಎಲ್ಲ ವ್ಯಾಪಾರಸ್ಥರು ಶುಚಿತ್ವ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡಬೇಕು. ಆರೋಗ್ಯಕ್ಕೆ ಹಾನಿಯಾಗುವ ಆಹಾರ ಪದಾರ್ಥ ಮಾರಾಟ ಮಾಡಿದ ವ್ಯಾಪಾರಿಗಳಿಗೆ ದಂಡ ವಿಧಿಸಿ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. 2006ರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅನ್ವಯ ಆಹಾರ ಪದಾರ್ಥಗಳ ಗುಣಮಟ್ಟ ಮತ್ತು ಶುಚಿತ್ವ ಕಾಪಾಡಿಕೊಳ್ಳಲು ವಿಶೇಷ ಒತ್ತು ನೀಡಲಾಗುತ್ತಿದೆ. ಇದನ್ನು ಉಲ್ಲಂಘಿಸಿದವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಆಹಾರ ಪದಾರ್ಥಗಳ ತಯಾರಿಕೆ, ದಾಸ್ತಾನು, ಸಂರಕ್ಷಣೆ, ವಿತರಣೆ, ಮಾರಾಟ ಹಾಗೂ ಆಮದು ಹಂತಗಳಲ್ಲಿ ಸುರಕ್ಷಿತ ಮತ್ತು ಸಂಪೂರ್ಣ ಗುಣಮಟ್ಟದ ಆಹಾರ ಗ್ರಾಹಕರಿಗೆ ಸಿಗಬೇಕು ಎಂಬ ಉದ್ದೇಶದಿಂದ ಈ ಕಾಯ್ದೆ ಜಾರಿಗೆ ತರಲಾಗಿದೆ. ಇದರ ಉಸ್ತುವಾರಿಗಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿದ್ದ ಆಯುಕ್ತರನ್ನು ಹೆಚ್ಚುವರಿಯಾಗಿ ಆಹಾರ ಸುರಕ್ಷತಾ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಅವರು ಹೇಳಿದರು. ಜಿಲ್ಲೆಗೆ ಒಬ್ಬರಂತೆ ಅಂಕಿತ ಅಧಿಕಾರಿಗಳನ್ನು ಹಾಗೂ ತಾಲೂಕಿಗೆ ಒಬ್ಬರಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 4 ಅಂಕಿತ ಅಧಿಕಾರಿಗಳು, 2 ಹಿರಿಯ ಆಹಾರ ಸಂರಕ್ಷಣಾಧಿಕಾರಿಗಳು ಸೇರಿದಂತೆ 20 ಕಿರಿಯ ಸುರಕ್ಷತಾ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದರು. ಆಹಾರ ಪದಾರ್ಥಗಳ ಗುಣಮಟ್ಟ ಕಳಪೆಯಾಗಿದ್ದಲ್ಲಿ, ತಪ್ಪು ಮುದ್ರಿತ ಮಾಹಿತಿ ಹೊಂದಿದ್ದಲ್ಲಿ, ಅನ್ಯ ಪದಾರ್ಥಗಳನ್ನು ಒಳಗೊಂಡಿದ್ದಲ್ಲಿ ಅದರ ಮಾಲೀಕರನ್ನು ದಂಡ ಹಾಗೂ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ ಎಂದು ಅವರು ಹೇಳಿದರು. ಇನ್ನು ಮುಂದೆ ಹೋಟೆಲ್ ಮತ್ತಿತರ ಅಂಗಡಿ ಮುಂಗಟ್ಟುಗಳಲ್ಲಿ ಕೆಲಸ ಮಾಡುವ ಅಡುಗೆ ಭಟ್ಟರಿಗೂ ಆರೋಗ್ಯ ಕಾರ್ಡ್ ನೀಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಇಂದಿಲ್ಲಿ ತಿಳಿಸಿದರು. ಅಡುಗೆ ಭಟ್ಟರ ಜತೆಗೆ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡುವವರಿಗೂ ಕಾರ್ಡ್ಗಳನ್ನು ನೀಡಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ತಿಳಿಸಿದರು. ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳುವುದರ ಜೊತೆಗೆ ಅವುಗಳನ್ನು ತಯಾರಿಸುವವರ ಆರೋಗ್ಯ ಸರಿಯಾಗಿದೆಯೇ, ಸರಬರಾಜು ಮಾಡುವವರ ಆರೋಗ್ಯ ಸರಿಯಾಗಿದೆಯೇ ಎನ್ನುವುದನ್ನು ದೃಢಪಡಿಸಲು ಆರೋಗ್ಯ ಕಾರ್ಡ್ಗಳನ್ನು ನೀಡಲಾಗುವುದು ಎಂದು ಅವರು ತಿಳಿಸಿದರು. ನಾನು ಹೇಳಿದ ಕೇಳಿ, ವಿ ಶುಡ್ ಅಂಡರ್ಸ್ಟ್ಯಾಂಡ್. ಯಾಕೆ ಲೀಗಲ್ ಈಗ ಏನು ನಮಗೆ ಗುಡ್ಕಾ ಜೊತೆ ಬರುವಂಥ ಬ್ಯಾನ್ ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ಅದನ್ನು ನಾವು ನಾವು ಒಂದು ಮಾಡಿದ್ದೇವೆ. ಲೂಪೋಲ್ಸ್ ಆಫ್ ದಿ ಕಾನೂನಿನ ಲೂಪೋಲ್ಸ್ ತಗೊಂಡು ಬೇರೆ ಬೇರೆ ಎರಡು ಮಾಡಿದ್ದಾರೆ. ಬಟ್ ಅದನ್ನೇನು ಅಷ್ಟು ಸಕ್ಸಸ್ ಆಗಲಿ, ಅದೆಲ್ಲ ಸಕ್ಸಸ್ ಆಗ್ತಿದ್ದೇನೆ. ಹಿಂದೆ ಯಾವ ರೀತಿ ಆ ರೀತಿ ಏನಿಲ್ಲ. ಸ್ಟಿಲ್ ಇಟ್ ವಿಲ್ ಬಿ ದೇರ್. ಅದಕ್ಕಾಗಿ ಈಗ ಸ್ಟಿಲ್ ದಟ್ ಬೇರೆ ಬೇರೆ ವೇರಿಯಸ್ ಕೇಸ್ ಆರ್ ಗೋಯಿಂಗ್ ಆನ್. ಅದರ ಬಗ್ಗೆ ಕೂಡ ಅಲ್ಲ, ಇದನ್ನೇ ಯಾವುದೆಲ್ಲ ಟೆಸ್ಟ್ ಒಬ್ಬ ಆರೋಗ್ಯವನ್ನು ಮಾಡಬೇಕಂತೇಳಿ ಬಂದೆ ಡೂ ದಟ್ ಸಿಸ್ಟಮ್ ಅದು ಮಾಡ್ತಾರೆ ಅವರು. ಯಾರು ಎಲ್ಲಿ ಆಗಬೇಕು, ತಾಲೂಕು ಮತ್ತು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲೇ ಆಗಬೇಕಾ ಒಂದು, ಅದು ಯಾವುದೆಲ್ಲ ಟೆಸ್ಟನ್ನು ಮಾಡಿಕೊಳ್ಬೇಕು, ಮತ್ತು ಅದಕ್ಕೆ ನಾವು ಎಷ್ಟು ಫೀಸ್ ಚಾರ್ಜ್ ಮಾಡಬೇಕು. ದೆನ್ ಹೂಲ್ ಇಶ್ಯೂ ದಿ ಕಾರ್ಡ್ ದಟ್ ವಿತ್ ಅವ್ರಿಗೆ ನಾವು ಹೇಳಿದ್ದೇವೆ. ದಟ್ ವಿಲ್ ಫಾರ್ಮುಲೇಟ್ ಈ ವಿಚಾರದಲ್ಲಿ ಅವ್ರು ಮಾಡಿ. ಈಗ ನಾನು ಹೇಳ್ದೆ ಅಲ್ಲ, ಈಗ ಇದನ್ನು ನಾವು ಜಸ್ಟ್ ಇವತ್ತು ನಮ್ಮ ಇಲಾಖೆಗೆ ತಿಳಿಸಿದ್ದೇವೆ. ಅದನ್ನು ತಯಾರು ಮಾಡ್ತಂತ ಹೇಳಿದ್ದಾರೆ. ನಾವು ಮುಂದಿನ ದಿನ ಆದ ತಕ್ಷಣ ನಿಮ್ಮ ಗಮನಕ್ಕೆ ನಾವು ತರ್ತೇವೆ.
No, that is what our doctors and our department, they'll put in a one, what all diseases should be checked. Main communicable disease will be major issue. ಹರಡುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಹೋಗುವಂಥ ಇದನ್ನು ಯಾವುದೆಲ್ಲ ಆಗಬೇಕು, ಅದು ಎಲ್ಲಿ ಟೆಸ್ಟ್ ಮಾಡಬೇಕು, ದಟ್ ಅದು ಗೌರ್ಮೆಂಟಲ್ಲಿ ಮಾತ್ರ, ಸರ್ಕಾರಿ ಮತ್ತು ತಾಲೂಕು ಮಟ್ಟ ಆಸ್ಪತ್ರೆಯಲ್ಲಿ ಮಾತ್ರ ಆಗಬೇಕಾ, ಆ್ಯಂಡ್ ಹೂ ವಿಲ್ ಇಶ್ಯೂ ದ ID ಕಾರ್ಡ್, ಇದನ್ನು ದೆಲ್ ಮೇಕ್ ಎ ಫಾರ್ಮ್ಲೆಟ್. ದಿಸ್ ಇಸ್ ವಿ ಆರ್ ಗಿವನ್, ಅವ್ರು ನಮ್ಮ ಸಜೆಷನ್ ಕೊಟ್ಟಿದ್ದೇವೆ ಈ ರೀತಿ ಮಾಡಬೇಕಂತ, ಅದಕ್ಕೆ ಫಾರ್ಮ್ಲೆಟ್ ಮಾಡಿ ಕೊಡ್ತಂತ ಹೇಳಿದ್ದಾರೆ. ವಿಲ್ ಸಿ, ದ್ಯಾಟ್ ಇಸ್ ವಾಟ್ ಐ ಸೇ. ಅಲ್ಲ, ಅದೇ ನಾನು ಹೇಳಿ ನೋಡಿ, ಈಗ ನಮಗೆ ಕಾಯ್ದೆ ಕೊಟ್ಟಿದ್ದಾರೆ, ಕಾಯ್ದೆ ಕೊಟ್ಟ ನಂತರ ಇದೇ ರೀತಿ ಮಾಡಬೇಕಂತೇಳಿ ಯಾವ ಸ್ಟೇಟು ಕೂಡ ಗೈಡ್ಲೈನ್ಸ್ ಇಲ್ಲ, ಹೀಗೆ ಕೇಡ್ರ್ ಮಾಡಬೇಕು, ಹೀಗೆ ಕೇಡ್ರ್ ಮಾಡಬೇಕಂತೇಳಿ. ಸೊ ಫಸ್ಟ್ ಬಂದಾಗ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ಈಗ ನಮ್ಮ ಅಲ್ಲಿಂದ ಡಾಕ್ಟ್ರನ್ನ ಹಾಕಿದ್ರು. ಸೊ ಇದೀಗ ಸಫಿಷಿಯಂಟ್ ಟೇಕ್ ಆಫ್ ಆಗಲಿಲ್ಲ, ಸರಿಯಾದೊಂದು ವ್ಯವಸ್ಥೆ ಆಗೋದಿಲ್ಲ ಅಂತ ಗಮನಕ್ಕೆ ಬಂದಿದೆ. ಸೊ ವಾಟ್ ವಿ ಕ್ಯಾನ್ ಡೂ ನೆಕ್ಸ್ಟ್ ಅಂತ ಹೇಳಿಕೊಂಡು ನಾವು ಇವತ್ತು ಹಿಂದೆ ಕೂಡ 2-3 ಸಲ ಮೀಟಿಂಗ್ ಮಾಡಿದ್ದೇವೆ. ಮತ್ತು ಕೂಡ ಇವತ್ತು ಒಂದು ಚಾಲನೆ ಮತ್ತೊಂದು ಅವೇರ್ನೆಸ್ ಇವತ್ತು ಕಾಣುವುದಿಲ್ಲ ಅಂತ ಹೇಳಿಕೊಂಡು ಅಲ್ಲಿ ಡೂಪ್ಲಿಕೇಟ್ ಅಡಲ್ಟ್ರೇಷನ್ ಫುಡ್ ಇದೆ ಅಂತ ಗಮನಕ್ಕೆ ಬಂದಾಗ ಈ ಮೀಟಿಂಗನ್ನು ಕರೆದು ಇವತ್ತು ನಾವು ಹೇಳಿದ್ದೇವೆ. ಇದನ್ನು ನಾವು ಏನು ಪ್ಲ್ಯಾನ್ ಮಾಡ್ತೇವೆ ಅಂತ ಅದಕ್ಕೆ ಜೊತೆ ಯಾವ ರೀತಿ ಈ ಒಂದು ಆ್ಯಕ್ಟನ್ನು, ಇಟ್ ಈಸ್ ಒನ್ ಆಫ್ ದ ಪವರ್ಫುಲ್ ಆ್ಯಕ್ಟ್. ಇದರ ಶಿಕ್ಷೆ ನೋಡಿದರೆ ಭಾಳಷ್ಟು ಇದೆ ಇದರಲ್ಲಿ, ಆ್ಯಂಡ್ ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಭಾಳಷ್ಟು ಚೆನ್ನಾಗಿ ಒಂದು 50% ಆಫ್ ದ ಎಲೆಕ್ಟ್ರಿಷನ್ ಆಟೋಮೇಟ್ ಬರೀ ಒಂದು ಇದರಲ್ಲೇ ಕಟ್ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ವಿ ಹ್ಯಾವ್ ಪ್ಲ್ಯಾನ್ಡ್. 100% ಯಾವುದೇ ಸಿಸ್ಟಮ್ ಕೂಡ 100ಕ್ಕೂ 100 ಯಾವುದು ಕೂಡ ಸರಿ ಇಲ್ಲ. ಆದರೆ ನಾವು ಆಗ್ತದಾ ಇಲ್ವ ಅಂತ ಹೇಳಿ ನಾವು ಒಂದು ಹೆಜ್ಜೆ ಮುಂದೆಡೆದಿದ್ದರೂ ಕೂಡ ಆಗೋದಿಲ್ಲ. ಸೊ ವಿಲ್ ಹೋಪ್ ಫಾರ್ ದಿ ಗುಡ್ ಏನಾಗ್ತಂತೇಳಿ. ಚೈತ್ರದ ಪ್ರೇಮಾಂಜಲಿ ಚಿತ್ರದ ಖ್ಯಾತಿಯ ನಟ ರಘುವೀರ್ ಹೃದಯಾಘಾತದಿಂದ ನಿಧನ ಹೊಂದಿದ್ದು, ಅವರ ಅಂತ್ಯಕ್ರಿಯೆಯನ್ನು ಸಹಸ್ರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಶಾಂತಿನಗರದ ರುದ್ರಭೂಮಿಯಲ್ಲಿ ನೆರವೇರಿಸಲಾಯಿತು. ಹೃದಯಾಘಾತದಿಂದ ನಿನ್ನೆ ನಿಧನರಾದ ರಘುವೀರ್ ಅಂತಿಮ ದರ್ಶನಕ್ಕೆ ಸಂಪಂಗಿ ರಾಮನಗರ ನಿವಾಸದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ 46 ವರ್ಷದ ರಘುವೀರ್ ಶೃಂಗಾರ ಕಾವ್ಯ, ಮೌನ ಹೋರಾಟ, ಮುಗಿಲ ಚುಂಬನ, ಕಾವೇರಿ ತೀರದಲ್ಲಿ, ತುಂಗಭದ್ರ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದರು. ಹೃದಯಾಘಾತದಿಂದ ನಿನ್ನೆ ನಿಧನರಾದ ಚೈತ್ರದ ಪ್ರೇಮಾಂಜಲಿ ಖ್ಯಾತಿಯ ನಟ ರಘುವೀರ್ ಅವರ ಪಾರ್ಥಿವ ಶರೀರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ HD ಗಂಗರಾಜು, ಕಾರ್ಯದರ್ಶಿ ಬಾಮಾ ಹರೀಶ್, ಪಾಲಿಕೆ ಸದಸ್ಯ ಗೋಪಿ ಮತ್ತಿತರರು ಅಂತಿಮ ನಮನ ಸಲ್ಲಿಸಿದರು. ಭಾಳ ನೋವಾಗುತ್ತೆ, ಯಾಕಂದರೆ ನನ್ನ ಸ್ನೇಹಿತನ ಕಳ್ಕೊಳ್ಳಿಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ನ ಕಳ್ಕೊಂಡು. ಮತ್ತೆ ಬಂತು ಚೈತ್ರ ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಮಾಡಿ ಒಂದು 2 ವೀಕ್ಸ್ ಬ್ಯಾಕ್ ಡಬ್ಬಿಂಗ್ ಕೂಡ ಕಂಪ್ಲೀಟ್ ಆಯಿತು. ಆದರೆ ತುಂಬ ದುಃಖ ಆಗ್ತಾಯಿದೆ. ಆ ಸಿನಿಮಾಕ್ಕೆ ಶೋಭರಾಜ್ ಸರ್ ಆಗಲಿ, ಇನ್ನಿತರ ಹಿರಿಯ ಕಲಾವಿದರು ಭಾಳ ಸ್ಪೆಷಲಿ ರಘುವೀರ್ ಸರ್ ಅಂತೂ ತುಂಬ ಸಪೋರ್ಟ್ ಮಾಡಿ ಆ ಚಿತ್ರಕ್ಕೆ ಏನೇನು ಬೇಕು ತುಂಬ ಜೀವ ತುಂಬಿದರು. ತುಂಬ ಲವಲವಿಕೆಯಿಂದ ಕೆಲಸ ಮಾಡಬೇಕು. ಅದು ಇಮಿಡಿಯೇಟಾಗಿ ಈಗಲೇ ಕಳಿಸ್ಕೊಡ್ತೀನಿ ನಾನು, ಅದು ನಿಧಾನ ಮಾಡೋಕ್ಕೆ ಹೋಗೋದಿಲ್ಲ, ಈಗಲೇ ಅದು ಕಳಿಸ್ಕೊಡ್ತೀನಿ. ಅದು ಕಳಿಸ್ಕೊಡ್ತೀವಿ. ಇದು ನಮ್ಮ ಇಂಡಸ್ಟ್ರಿ ಒಳಗಿರೋ ನಿರ್ಮಾಪಕರಿಗೆ ಅದು ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಕೊಡೋದು ಅಂತ. ಈಗಾಗಲೇ ಎಲ್ಲರಿಗೂ ಕೊಟ್ಕೊಂಡ್ಬಂದಿದ್ದೀವಿ. ನನಗಿನ್ನ ಒಂದು 5-6 ವರ್ಷ ಸಣ್ಣವರಿದ್ದಾರೆ. ಇವತ್ತು ಅವರು ಅಕಾಲಿಕವಾಗಿ ನಿಧನ ಆಗಿರೋದು ಬಹುಶಃ ನನಗೆ ಭಾಳ ಆಘಾತ ಆಯಿತು. ಅವೆಲ್ಲವೂ ನನಗೆ ಬೆಳಗ್ಗೆ ತುಂಬ ನೆನಪಾಗಿ ಮನಸ್ಸಿಗೆ ತುಂಬ ಹರ್ಟ್ ಆಯಿತು. ಸಣ್ಣ ವಯಸ್ಸು, ಇವತ್ತು ಅವರು ನಿಧನ ಆಗಿರೋಂಥ ಒಂದು ವಿಚಾರ ನಿಜವಾಗಲೂ ಪಾಪ ಅವರ ಕುಟುಂಬಕ್ಕೆ ದೇವರು ನೋವನ್ನ ಭರಿಸುವಂತಹ ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಎನ್ ಜನಾರ್ದನ ರೆಡ್ಡಿ ಅವರು ಅನಾರೋಗ್ಯದಿಂದಾಗಿ ನಿಧನ ಹೊಂದಿದ್ದಾರೆ. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ನರರೋಗ ಸಂಬಂಧ ರೋಗದಿಂದ ಬಳಲುತ್ತಿದ್ದ ಅವರು ಬೆಳಗಿನ ಜಾವ 5 ಗಂಟೆಗೆ ಇಹಲೋಕ ತ್ಯಜಿಸಿದ್ದಾರೆ. ಪತ್ನಿ ಹಾಗೂ 4 ಮಕ್ಕಳನ್ನು ಅಗಲಿದ್ದಾರೆ. ರೆಡ್ಡಿ ಅವರು ಆಂಧ್ರ ಪ್ರದೇಶದಿಂದ ಹಾಲಿ ರಾಜ್ಯ ಲೋಕಸಭಾ ಸದಸ್ಯರಾಗಿದ್ದಾರೆ. 1990ರಿಂದ 1992ರವರೆಗೆ ಆಂಧ್ರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಏರ್ಪೋರ್ಟ್ ರಸ್ತೆ ಟೋಲ್ ದರ ವಿವಾದ ಕುರಿತು ಕೇಂದ್ರ ಹೆದ್ದಾರಿ ಸಚಿವ ಆಸ್ಕರ್ ಫರ್ನಾಂಡಿಸ್ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದರು.
ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿ, ಲೋಕೋಪಯೋಗಿ ಸಚಿವ ಎಚ್.ಸಿ. ಮಹದೇವಪ್ಪ, ಕೃಷಿ ಸಚಿವ ಕೃಷ್ಣ ಬೈರೇಗೌಡ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಉನ್ನತ ಅಧಿಕಾರಿಗಳು ಭಾಗವಹಿಸಿದ್ದರು. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಆಸ್ಕರ್ ಫರ್ನಾಂಡಿಸ್ ಮಾತನಾಡಿ, ಟೋಲ್ ದರ ಏರಿಸಿರುವ ದರದಂತೆಯೇ ಗ್ರಾಹಕರು 2 ದಿನಗಳ ಕಾಲ ಕಟ್ಟಲೇಬೇಕಾಗಿದೆ. ಮೇ 12ರಂದು ಮತ್ತೆ ಸಭೆ ನಡೆಸಿ ಸರ್ವಿಸ್ ರಸ್ತೆ ಇದೆಯೇ, ಹೆದ್ದಾರಿ ಕಾಮಗಾರಿ ಪೂರ್ಣವಾಗಿದೆಯೇ ಎಂಬುದರ ಬಗ್ಗೆ ಅಧಿಕಾರಿಗಳು ವರದಿ ನೀಡುವುದನ್ನು ಪರಿಶೀಲಿಸಿ ನಂತರ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು. ಈಗ ದಿಢೀರನೆ ಏರಿರುವ ದರವನ್ನು ಹಿಂದೆ ಪಡೆಯಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಅವರು ಆರ್ಎಸ್ಎಸ್ನ ಏಜೆಂಟ್ನಂತೆ ವರ್ತಿಸುತ್ತಿದ್ದು ಅವರನ್ನು ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆನಂದರಾವ್ ವೃತ್ತದ ಬಳಿ ಪ್ರತಿಭಟನೆ ಮೂಲಕ ಭೂತದಹನ ಮಾಡಿ ಪ್ರತಿಭಟನೆ ನಡೆಸಿದರು. ಇತ್ತೀಚೆಗೆ ಮಹಾತ್ಮ ಗಾಂಧಿ ವಿರುದ್ಧ ಮುತಾಲಿಕ್ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅವರಿಗೆ ನಾಡು ನುಡಿ ಬಗ್ಗೆ ಕಾಳಜಿ ಇಲ್ಲ, ದೇಶದ ಬಗ್ಗೆ ಅಭಿಮಾನವೂ ಇಲ್ಲ. ಇಂಥವರು ನಮ್ಮ ದೇಶದಲ್ಲಿ ಇರಲು ಲಾಯಕಲ್ಲ. ಕೂಡಲೇ ಅವರನ್ನು ಗಡೀಪಾರು ಮಾಡಬೇಕು ಎಂದು ಕಾರ್ಯಕರ್ತರು ಆಗ್ರಹಿಸಿದರು. ಭಾರತದಲ್ಲಿ ದೇಹದಾಢ್ಯದ ಬಗ್ಗೆ ಯುವಕರಲ್ಲಿ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಮಸಲ್ ಮೇನಿಯಾ ಅಂತಾರಾಷ್ಟ್ರೀಯ ಸಂಸ್ಥೆಯು ಮೇ 10ರಂದು ನಗರದ ದಯಾನಂದ ಸಾಗರ್ ಕಾಲೇಜಿನಲ್ಲಿ ವಿಚಾರ ಸಂಕಿರಣ ಹಮ್ಮಿಕೊಂಡಿದೆ. ಪ್ರಸಿದ್ಧ ದೇಹದಾಢ್ಯ ಅಥ್ಲೆಟ್ಗಳಾದ ಅಮೆರಿಕದ ಪ್ರೋಸ್ ಯುಲಿಸೆಸ್ ಬಿಕಿನಿ, ಅಮೆರಿಕ ಜೆಸಿಕಾ ವ್ಯಾಸ್ಕ್ಯೂಲ್ ಹಾಗೂ ಇಂಗ್ಲೆಂಡ್ನ ಸಿಮಿಯಾನ್ ಪಾಂಡಾ ಇಂದು ನಗರದ ಪ್ರೆಸ್ ಕ್ಲಬ್ಗೆ ಆಗಮಿಸಿ ಈ ಬಗ್ಗೆ ವಿವರ ನೀಡಿ ತಮ್ಮ ದೇಹದಾಢ್ಯವನ್ನು ಪ್ರದರ್ಶಿಸಿದರು. ನಾಳೆ ಸಂಜೆ 4 ಗಂಟೆಗೆ ವಿಚಾರಣಾ ಸಂಕಿರಣ ನಡೆಯಲಿದ್ದು 250ಕ್ಕೂ ಹೆಚ್ಚು ಅಧಿಕ ದೇಹದಾಢ್ಯ ಸ್ಪರ್ಧೆಗಳು ಆಸಕ್ತರು ಭಾಗವಹಿಸಲಿದ್ದಾರೆ. ಭಾನುವಾರ ತರಬೇತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಸ್ಥೆಯ ಸಂಚಾಲಕ ಅಮೃತ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ವೇಳೆ ಅಥ್ಲೆಟ್ಗಳು ಮಾತನಾಡಿದ್ದಾರೆ. And to meet the fans as well, because these people, this is a perfect opportunity. If they come down, they can meet us, they can ask us direct questions, and it's a great opportunity for them and for us too. What kind of tips are in the seminar? Tips, we're going to give tips on how we train, the methods that we use, the intensity that's needed to gain growth, the diet, the clean diet that keeps you looking a certain way, and the main thing for us is to do it healthily. So although you have your goals, the main thing is to do it healthily. So we want this to be something that they can continue to do for life, because I'm personally going to try and lift for my whole life, and if it's done the right way, you should be able to do that. What questions do you have? You are doing a seminar. What type of tips you are Well, I actually compete in the bikini and the model, and I specifically want to reach out to the women. I hear that there are a lot of eager women wanting to learn and want to live this healthy life. Just like me can do it. And so I'm going to share tips on training, nutrition, the intensity like Simeon just mentioned. Basically everything they're going to share, I'm going to share, but from my perspective, because we all have different training styles. But what we do have in common is that our passion is to live this healthy, natural lifestyle. And so I'm so excited to meet everyone tomorrow and Sunday, and I really thank you guys for having us here. It's been an incredible experience. Thank you. Secrets. Look, I have a lot of different ways that I train over the years that I've learned, and one of the main reasons we're here is really to pass on that knowledge to the Indian community. For us, it's a lifestyle. We just live it and breathe it, and that's what we do. And, we're going to reveal a lot of tips, a lot of the things that, for me, I'm more about building the aesthetics, building a balanced body. So I've developed different ways and different plans and different methods to achieve that, or try to achieve that. None of us are perfect, but the main thing is to try to, you never stop. You just got to keep going. So at the seminar, we're going to talk about that, a lot of the tips in terms of training, nutrition. We have the show in August, Muscle Mania India. So, a lot of the guys who want to know a lot of stuff on contest prep. I think that's a big topic. Water depletion, carb loading, carb cycling. So a lot of these topics are going to be covered at the seminar with a lot of tips to go. ನಗರದ ಪುರಭವನದ ಬಳಿ ಪೇಟಾ ಸಂಘಟನೆಯ ಸದಸ್ಯರು ಹಸುವಿನ ಹಾಲು ಕರುಗಳಿಗೆ ಮಾತ್ರ ಎಂಬ ಘೋಷಣೆಯೊಂದಿಗೆ ವಿಶೇಷ ಪ್ರದರ್ಶನ ನಡೆಸಿದರು. ಪೀಪಲ್ಸ್ ಫಾರ್ ದಿ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಮುದ್ದು ಕರುಗಳಿಗೆ ಹಾಲು ಉಳಿಸದೆ ಗೋವುಗಳ ಹಾಲನ್ನು ಡೈರಿಗೆ ಹಾಕುತ್ತಿದ್ದಾರೆ. ಇದು ಸರಿಯಲ್ಲ, ಕರುಗಳಿಗೂ ಬಿಡಬೇಕು ಎಂದು ಆಗ್ರಹಿಸಿದರು. ಆಕಳ ಹಾಲು ಕರುಗಳಿಗೆ ಮಾತ್ರ, ಹಾಲನ್ನು ಕಸಿದುಕೊಳ್ಳಬೇಡಿ ಎಂಬ ಘೋಷಣೆ ಕೂಗಿದ ಸದಸ್ಯರು 30% ಹಾಲನ್ನು ಕರುಗಳಿಗೆ ಮೀಸಲಿಡಬೇಕು ಎಂದು ಒತ್ತಾಯಿಸಿದರು.
ಬಂಜೆ ಹಸುಗಳನ್ನು ಕಸಾಯಿಖಾನೆಗಳಿಗೆ ನೀಡುತ್ತಿದ್ದಾರೆ, ಇದನ್ನು ತಪ್ಪಿಸಬೇಕು ಎಂದು ಆಗ್ರಹಿಸಿದರು. ಬುದ್ಧ ಪೂರ್ಣಿಮೆ ಅಂಗವಾಗಿ ಮೇ 14ರಂದು ಸಮತಾ ಸೈನಿಕ ದಳದ ವತಿಯಿಂದ ನಗರದ ಶಿಕ್ಷಕರ ಭವನದಲ್ಲಿ ಸ್ಲಂ ಜನರ ಸಂರಕ್ಷಣೆ, ಸವಾಲುಗಳು ಹಾಗೂ ಸಾಧ್ಯತೆಗಳು ಎಂಬ ವಿಷಯ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಮತಾ ಸೈನಿಕ ದಳದ ಕಾರ್ಯಾಧ್ಯಕ್ಷ ಕೆ ಚಂದ್ರಶೇಖರ್, ಹಿರಿಯ ಉಪಾಧ್ಯಕ್ಷ ಎಸ್.ಕೆ. ದಾಸ್, ಲೋಲಾಕ್ಷ, ಸುರೇಶ್ ರಾಜು ಮಾತನಾಡಿ, ಅಂದು ನಮ್ಮ ದಳದ ರಾಜ್ಯಾಧ್ಯಕ್ಷ ಎಂ ವೆಂಕಟಸ್ವಾಮಿ ಅವರಿಗೆ ನಾಗರಿಕ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸಮಾರಂಭದಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳಿಗೆ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಉದ್ಘಾಟಿಸಲಿದ್ದು, ಸಚಿವ ಎಚ್.ಸಿ. ಮಹದೇವಪ್ಪ ಅಧ್ಯಕ್ಷತೆ ವಹಿಸುವರು. ಬಿಬಿಎಂಪಿ ಆಯುಕ್ತ ಎಂ. ಲಕ್ಷ್ಮೀನಾರಾಯಣ್, ಶಾಸಕ ಎಂ. ಕೃಷ್ಣಪ್ಪ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಭಗವಾನ್ ಬುದ್ಧರ ಜಯಂತಿ ದಿನ ನಮ್ಮೆಲ್ಲರಿಗೂ ಕೂಡ ಈ ನಾಡಿಗೆ, ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಪವಿತ್ರವಾದ ದಿನ. ಆ ಪವಿತ್ರವಾದ ದಿನದಂದು ಈ ಶಿಕ್ಷಕರ ಸಂಘದಲ್ಲಿ ಸ್ಲಂ ಜನರ ಸಂರಕ್ಷಣೆ, ಸವಾಲುಗಳು ಮತ್ತು ಸಾಧ್ಯತೆಗಳು ಆ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಹಾಗೂ ಹೋರಾಟಗಾರ, ಸಂಶೋಧಕರ ಡಾಕ್ಟರ್ ಎಂ ವೆಂಕಟಸ್ವಾಮಿಯವರಿಗೆ ನಾಗರಿಕ ಸನ್ಮಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾಗಿರ್ತಕ್ಕಂಥ HR ಭಾರದ್ವಾಜ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಪತ್ರಿಕೋದ್ಯಮದ ಪ್ರಾಧ್ಯಾಪಕ BA ಶ್ರೀಧರ್ ಅವರ ಹೆಸರಿನಲ್ಲಿ ಮಾಧ್ಯಮ ಗ್ರಂಥಾಲಯ ತೆರೆದಿರುವುದು ಸಾರ್ವಜನಿಕರಿಗೂ ಮುಕ್ತವಾಗಲಿ ಎಂದು ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಂಜಕೆರೆ ಜಯಪ್ರಕಾಶ್ ತಿಳಿಸಿದರು. ಮಾಧ್ಯಮ ಗ್ರಂಥಾಲಯ ಸ್ಥಾಪಿಸಿರುವುದು ನಿಜಕ್ಕೂ ಸಂತಸದ ವಿಷಯವಾಗಿದ್ದು, ಕೇವಲ ವೃತ್ತಿಗೆ ಸೀಮಿತವಾಗದೆ ಇತರ ಚಟುವಟಿಕೆಯಲ್ಲೂ ತೊಡಗಿಸಿಕೊಂಡು ಕ್ರಿಯಾಶೀಲರಾಗಿರುವ ಗ್ರಂಥಾಲಯ ಸ್ಥಾಪಕ ಹಾಗೂ ಶ್ರೀಧರ್ ಅವರ ಶಿಷ್ಯ ರಾಘವೇಂದ್ರ ಗೌಡ ಅವರು ಇತರರಿಗೂ ಮಾದರಿ ಎಂದು ಶ್ಲಾಘಿಸಿದರು. ಪ್ರಾಧ್ಯಾಪಕ BA ಶ್ರೀಧರ್ ಹೆಸರಿನಲ್ಲಿ ಕನ್ನಡ ಟ್ರಸ್ಟ್ ವತಿಯಿಂದ ಸ್ಥಾಪಿಸಿರುವ ಮಾಧ್ಯಮ ಗ್ರಂಥಾಲಯ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಮಾಧ್ಯಮ ಉದ್ಯಮ ಸ್ವರೂಪ ಪಡೆದಿರುವುದು ಇಂದಿನ ಸಂದರ್ಭದಲ್ಲೂ ಸಾಮಾಜಿಕ ಜನಪರ ಕಾಳಜಿ ವ್ಯಾಪ್ತಿ ಕಡಿಮೆಯಾಗದಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಡಾಕ್ಟರ್ ಕೆ. ಪುಟ್ಟಸ್ವಾಮಿ ಮತ್ತು ಇತರರು ಭಾಗವಹಿಸಿದ್ದರು. ಭಾಳ ಬೇಗ ಅಂದರೆ ಲಂಕೇಶ್ ಪತ್ರಿಕೆಯಲ್ಲಿ ಅವರು ಬರಿತಾ ಇದ್ದ ಅಂಕಣಗಳು ಮತ್ತು ಸಮಕಾಲೀನ ವಿಷಯಗಳ ಬಗ್ಗೆ ಅವರು ಮಾಡ್ತಾ ಇದ್ದಂಥ ವಿಶ್ಲೇಷಣೆಗಳು ಪತ್ರಿಕೋದ್ಯಮದಲ್ಲಿ ಆಗುತ್ತಾನೆ ನಾವು ಪ್ರವೇಶ ಮಾಡಿದ ನಮ್ಮಂಥವ್ರಿಗೆ ಬಹಳ ಮಾರ್ಗದರ್ಶಕವಾಗಿದ್ದವು ಮತ್ತು ಆಕರ್ಷಣೀಯವಾಗಿದ್ದವು. ಸಾಮಾನ್ಯವಾಗಿ ಅಕಾಡೆಮಿಷಿಯನ್ಸು ಯಾವುದಾದ್ರೂ ಒಂದು ವಿಶ್ಲೇಷಣೆಗಳನ್ನ ಅಥವಾ ವಿಚಾರಗಳನ್ನ ಬರೆದರೆ ಅದು ಪಠ್ಯದ ಶೈಲಿಯ ಭಾರದಿಂದ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸದ್ಯದಲ್ಲೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಚುನಾವಣೆ ಫಲಿತಾಂಶದ ನಂತರ ನಿಗಮ ಮಂಡಳಿಗಳಿಗೂ ನೇಮಕ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕಟ. ಕಳಪೆ ಗುಣಮಟ್ಟದ ಆಹಾರ ಪದಾರ್ಥ ಮಾರಾಟ ಮಾಡಿರಿ ಹುಷಾರ್, ವ್ಯಾಪಾರಿಗಳಿಗೆ ಆರೋಗ್ಯ ಸಚಿವ UT ಖಾದರ್ ಖಡಕ್ ಎಚ್ಚರಿಕೆ. ಚೈತ್ರದ ಪ್ರೇಮಾಂಜಲಿ ಖ್ಯಾತಿಯ ನಟ ರಘುವೀರ್ ನಿಧನ, ಸಹಸ್ರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ. ಆಂಧ್ರಪ್ರದೇಶದ ಮಾಜಿ ಸಿಎಂ ಜನಾರ್ದನ ರೆಡ್ಡಿ ಅನಾರೋಗ್ಯದಿಂದ ನಿಧನ. ಇಲ್ಲಿಗೆ ವಾರ್ತೆಗಳು ಮುಕ್ತಾಯವಾಯಿತು. ವಂದನೆಗಳೊಂದಿಗೆ NC ವಿನೋದಾಚಾರ್.